ದೆಹಲಿ ಕರ್ನಾಟಕ ಭವನದಲ್ಲಿ ಅಧಿಕಾರಿಗಳು ಬೀದಿ ಜಗಳವನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರದ ಅಧಿಕಾರಿಗಳ ನಡುವೆಯೇ ಬೀದಿ ಕಾಳಗ ನಡೆದು ಹೋಗಿದೆ. ಸಿಎಂ ಮತ್ತು ಡಿಸಿಎಂ ವಿಶೇಷ ಅಧಿಕಾರಿಗಳ ಮಧ್ಯೆ ಜಗಳ ಆಗಿರುವಂತದ್ದು. ಡಿಕೆಶಿ ವಿಶೇಷ ಕರ್ತವ್ಯ ಅಧಿಕಾರಿ ಮೇಲೆ ದರ್ಪವನ್ನ ತೋರಿಸಿದ್ದಾರೆ. ದರ್ಪ ತೋರಿಸಿದ ಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿ ಸಿ ಮೋಹನ್, ಡಿಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿ ಎಚ್ ಆಂಜನೇಯ ಮೇಲೆ ದರ್ಪವನ್ನ ತೋರಿದ್ದಾರೆ. ಬೂಟನ್ನ ಕಳೆದುಕೊಂಡು ಹೊಡೆಯುವುದಾಗಿ ಆಂಜನೇಯಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಎಚ್ ಆಂಜನೇಯಗೆ ಮೋಹನ್ ಕುಮಾರ್ ಬೆದರಿಕೆಯನ್ನ ಹಾಕಿದಂತಹ ಆರೋಪ ಇದೀಗ ಕೇಳಿ ಬಂದಿದೆ. ಕರ್ನಾಟಕ ಭವನದಲ್ಲಿ, ದೆಹಲಿಯ ಕರ್ನಾಟಕ ಭವನದಲ್ಲಿ ಇತರೆ ಸಿಬ್ಬಂದಿಗಳ ಎದುರಿನಲ್ಲೇ ಬೆದರಿಕೆಯನ್ನ ಹಾಕಿರುವಂತದ್ದು. ಸಿಎಂ ಮತ್ತು ಡಿಸಿಎಂ ವಿಶೇಷ ಅಧಿಕಾರಿಗಳು ಬೀದಿ ಜಗಳವನ್ನ ಮಾಡಿಕೊಂಡಂತಹ ಕತೆ ಇದು. ನೋಡಿ ದುರ್ದೈವ. ಡಿಕೆಶಿ ವಿಶೇಷ ಕರ್ತವ್ಯ ಅಧಿಕಾರಿ ಮೇಲೆ ದರ್ಪವನ್ನ ತೋರಿದ್ದಾರೆ ಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿ ಸಿ ಮೋಹನ್. ಡಿಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿ ಎಚ್ ಆಂಜನೇಯ ಮೇಲೆ ಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿ ದರ್ಪವನ್ನ ಮೆರೆದಿರುವಂತದ್ದು. ಬೂಟನ್ನ ಕಳೆದುಕೊಂಡು ಹೊಡಿತೀನಿ ಅಂತ ಹೇಳಿ ದರ್ಪವನ್ನ ಮೆರೆದಿದ್ದಾರೆ. ದೆಹಲಿ ಕರ್ನಾಟಕ ಭವನದಲ್ಲಿ ಅಧಿಕಾರಿಗಳ ಬೀದಿ ಕಾಳಗ. ಕರ್ನಾಟಕದಲ್ಲಿ ಏನು ಒಂದ್ ರೀತಿಯಲ್ಲಿ ಒಳ ಜಗಳ ನಡೀತಾ ಇತ್ತು, ಇದೀಗ ದೆಹಲಿ ಅಂಗಳಕ್ಕೆ ಹೋಗಿ ಮುಟ್ಟಿದೆ. ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ದೆಹಲಿಯನ್ನ ತಲುಪಿದ್ದಾರೆ. ಅವರ ವಿಶೇಷ ಕರ್ತವ್ಯ ಅಧಿಕಾರಿಗಳು ಕೂಡ ಅವರ ಜೊತೆಯಲ್ಲಿಯೇ ಹೋಗಿದ್ದಾರೆ. ಅಲ್ಲಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಹಾದಿರಂಪ ಬೀದಿರಂಪ ಮಾಡಿಕೊಂಡಿದ್ದಾರೆ. ಇಲ್ಲಿನ ಎಲ್ಲ ಒಳಬೇಗುದಿಗಳನ್ನ, ತುಮುಲಗಳನ್ನ, ವಿರೋಧಗಳನ್ನ ಅಲ್ಲಿ ವ್ಯಕ್ತಪಡಿಸಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯ ಅಧಿಕಾರಿ ಸಿ ಮೋಹನ್, ಡಿಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿ ಎಚ್ ಆಂಜನೇಯ ಮೇಲೆ ದರ್ಪವನ್ನ ಮೆರೆದಿದ್ದಾರೆ. ಇದೀಗ ಎಚ್ ಆಂಜನೇಯ ದೂರನ್ನ ನೀಡಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ಕೊಟ್ಟಿದ್ದಾರೆ. ಎಚ್ ಆಂಜನೇಯ ವಿಶೇಷ ಕರ್ತವ್ಯ ಅಧಿಕಾರಿ ಎಚ್ ಆಂಜನೇಯ ದೂರನ್ನ ಸಲ್ಲಿಸಿದ್ದಾರೆ. ದೆಹಲಿ ಕರ್ನಾಟಕ ಭವನದಲ್ಲಿ ಅಧಿಕಾರಿಗಳ ನಡುವೆ ಬೀದಿ ಕಾಳಗ ನಡೆದಿರುವಂತದ್ದು. ಸರ್ಕಾರದ ಅಧಿಕಾರಿಗಳ ನಡುವೆಯೇ ಬೀದಿ ಕಾಳಗ ನಡೆದಿರುವಂತದ್ದು. ಸಿಎಂ ಹಾಗೂ ಡಿಸಿಎಂ ವಿಶೇಷ ಅಧಿಕಾರಿಗಳ ಮಧ್ಯೆ ಜಗಳ ನಡೆದಿದೆ. ಡಿಕೆಶಿ ವಿಶೇಷ ಕರ್ತವ್ಯ ಅಧಿಕಾರಿ ಮೇಲೆ ದರ್ಪವನ್ನ ಮೆರೆದಿದ್ದಾರೆ. ಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿ ಸಿ ಮೋಹನ್, ಡಿಸಿಎಂ ವಿಶೇಷ ಕರ್ತವ್ಯ ಅಧಿಕಾರಿ ಎಚ್ ಆಂಜನೇಯ ಮೇಲೆ ದರ್ಪವನ್ನ ಮೆರೆದಿದ್ದಾರೆ. ಬೂಟನ್ನ ಕಳೆದುಕೊಂಡು ಹೊಡೆಯೋದಾಗಿ ಆಂಜನೇಯಗೆ ಬೆದರಿಕೆಯನ್ನ ಹಾಕಿದ್ದಾರೆ. ಮೋಹನ್ ಕುಮಾರ್ ಬೆದರಿಕೆ ಹಾಕಿದಂತಹ ಆರೋಪ ಈಗ ಮೋಹನ್ ಕುಮಾರ್ ಅವರ ಮೇಲೆ ಇದೆ. ಕರ್ನಾಟಕ ಭವನದಲ್ಲಿ ಇತರೆ ಸಿಬ್ಬಂದಿಗಳ ಎದುರಿನಲ್ಲೇ ನಡೆದಿರುವಂತಹ ಒಂದು ರಂಪಾಟ ಇದು. ಈಗ ಎಚ್ ಆಂಜನೇಯ ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ಕೊಟ್ಟಿದ್ದಾರೆ.